ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಆ್ಯಸ್ ಯೂಶ್ವಲ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಲೆ ಎಲ್ಲ ಸ್ವಲ್ಪ ಒದ್ದೆ ಜಾಸ್ತಿನೇ ಇದೆ, ನೋಡ್ತಿರ್ಬೋದು. ಇನ್ನು ತಲೆ ಹಾರಿಸೂ ಇಲ್ಲ. ರಿತಿಕ್ಷಾ ಎಲ್ಲ ಸ್ಕೂಲಿಗೆ ಹೋದರು. ನಾವು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಲೋಕಿ ಆ್ಯಸ್ ಯೂಶ್ವಲ್ ಅಂಗಡಿಗೆ ಹೋಗಿದ್ದಾನೆ. ಋತ್ವಿಕ್ನ ಕರ್ಕೊಂಡು ಹೋಗಿದ್ದಾನೆ ಗೈಸ್. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನೆನೆ ಸ್ವಲ್ಪ ಗ್ಯಾಸ್ ಕನೆಕ್ಷನ್ ಕೊಡ್ಸೋದು ಯಾವಾಗ ಸಿಡಿದ್ಬಿಡ್ತದೋ. ಇಲ್ಲಿ ಒಂದು ಸ್ವಲ್ಪ ಏಟಾಗಿದೆ, ಅದು ಎಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಥರ ಮಿಸ್ಟೇಕ್ನ ನೀವು ಮಾಡ್ಕೋಬೇಡಿ. ಹೊಸದಾಗಿ ಮನೆ ಕಟ್ತಿರೋರು ಯಾರ್ಯಾರೆಲ್ಲ ಇದ್ದೀರಾ ಅವರು ನನ್ನಂಗೆ ಬಿಗ್ ಮಿಸ್ಟೇಕ್ನ ಮಾತ್ರ ಮಾಡ್ಕೋಬೇಡಿ. ಏನಪ್ಪ ಅದು ಅಂತ ಹೇಳಿದ್ರೆ, ಮನೆ ಕಟ್ಸಾದ್ಮೇಲೆ ಗ್ಯಾಸ್ ಲೈನ್ ಕನೆಕ್ಷನ್ ಇಡ್ತೀರಲ್ವಾ, ಅಂದರೆ ಕೆಲವ್ರು ಏನು ಮಾಡ್ತಾರೆ, ಮೇಲೇ ಇಡ್ತಾರೆ. ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ, ಪೇಂಟ್ ಎಲ್ಲ ಆದಮೇಲೆ ಗೋಡೆ ಮೇಲೆ ಇಡ್ತಾರೆ. ಇನ್ನು ಕೆಲವರು ಪ್ಲಾಸ್ಟಿಂಗ್ ಮಾಡೋಕ್ಕೂ ಮುಂಚೆ ಮನೆ ಒಳಗಡೆನೇ ಇಟ್ಕೊಬಿಡ್ತಾರೆ. ಸೊ ನಾವು ಪ್ಲಾಸ್ಟಿಂಗ್ ಮಾಡೋಕ್ಕೂ ಮುಂಚೆ ಮನೆ ಒಳಗಡೆನೇ ಇಟ್ಕೊಬಿಟ್ಟಿದ್ವಿ. ಅದಾದಮೇಲೆ ಪ್ಲಾಸ್ಟಿಂಗ್ ಎಲ್ಲ ಮುಗಿದು ಗೃಹ ಪ್ರವೇಶ ಮುಗಿಸಿ 1 ಡೇ ಇದ್ದಾಗ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಬಂದಿಲ್ಲ. ಬನ್ನಿ, ಅವರು ನಿನ್ನೆ ಒಂದು ಕನೆಕ್ಷನ್ಸ್ ಎಲ್ಲ ಕೊಟ್ಟೋಗಿದ್ದಾರೆ. ಅದು ಯಾಕೆ ನೀವು ನಂತರ ಮಾಡ್ಕೋಬೇಡಿ ಅಂತ ಹೇಳಿದೆ ಏನು ಅಂತ ಅದು ವಿಡಿಯೋ ಅಪ್ಡೇಟ್ ಮಾಡಿ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಾತಾಡ್ತೀನಿ. ಯಾಕೆಂದರೆ ಹೊಸ್ದಾಗಿ ಮನೆ ಕಟ್ಟಿದಾಗ ನಮಗೂ ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನೇ ನಾವು ಕೂಡ ನಿಜ ಅಂದ್ಕೊಳ್ತೀವಿ. ಈ ಎಕ್ಸ್ಪೀರಿಯೆನ್ಸ್ ಇಲ್ದಿದ್ದಾಗ ಈ ಥರ ಎಡವಟ್ಟುಗಳೆಲ್ಲ ನಮ್ಗೆ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಕೂಡ ನಮಗೆಲ್ಲ ಮುಂಚೆ ಎಲ್ಲ ಗ್ಯಾಸ್ ಲೈನೆಲ್ಲ ಒಳಗಡೆನೇ ಇಟ್ಕೊಂಡು ಗೊತ್ತಿರಲಿಲ್ಲ. ಈಗೀಗ ಹೊಸ ಬಿಲ್ಡಿಂಗ್ಗಳಲ್ಲೆಲ್ಲ ಅಲ್ವಾ ಈ ಥರ ಅಭ್ಯಾಸ ಆಗ್ತಾ ಇರೋದು. ಸೊ ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಲೇಬೇಕಾಗ್ಬಿಟ್ಟಿರುತ್ತೆ ಕೆಲವೊಂದು ಸಲ. ಗೊತ್ತಿಲ್ಲದಿದ್ದಾಗಿಂದ ಮುಂಚೆ ಎಲ್ಲ ಅಂತ ಹೇಳಿದ್ರೆ ಸಿಲಿಂಡ್ರ್ ಮೇಲೆಲ್ಲ ಎತ್ಕೊಂಡು ಹೋಗ್ತಾಯಿದ್ವಿ. ಸೊ ಅವಾಗ ನೆಸೆಸಿಟಿ ಇರಲಿಲ್ಲ. ಈಗ ಆ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಬನ್ನಿ, ಫಸ್ಟ್ ಅವ್ರು ಆಗ್ತಿರೋಂಥದ್ದನ್ನು ಅವ್ರು ಏನೇನು ಮಾಡಿದ್ರು ಅನ್ನೋ ಮಿಸ್ಟೇಕ್ನ ತೋರಿಸ್ಬಿಡ್ತೀನಿ. ಆಮೇಲೆ ನಂತರ ಮಿಸ್ಟೇಕ್ ನೀವು ಮಾಡ್ಕೋಬೇಡಿ. ಬನ್ನಿ ಮಿಸ್. ನೋಡಿ, ಇದು ಆ್ಯಕ್ಚುಲಿ ನಿನ್ನೆ ನೈಟ್ ಬಂದಿದ್ರು ಅವರು. ನಾವು ಮನೆಗೆ ಗೃಹ ಪ್ರವೇಶ ಮಾಡಿ 2 ತಿಂಗಳಾಗಿದೆ. 2 ತಿಂಗಳಿಂದ ಎಷ್ಟು ಕರಿತಿದ್ರು ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದರು. ಸೊ ಹಾಗಾಗಿ ಫೈನಲಿ ನೆನ್ನೆ ನೈಟು ಬರಲೇಬೇಕು ಅಂತ ಹೇಳಿ ಕರ್ಸ್ಕೊಂಡು ಬಂದೆ. ಕೆಳಗಡೆ ಎಲ್ಲ ಫಿಟ್ಟಿಂಗ್ಸ್ ಮಾಡ್ಕೊಂಬಂದು ಈಗ ಗ್ರೌಂಡ್ ಫ್ಲೋರಲ್ಲಿ ಮುಗಿಸ್ಕೊಂಡು ಸೆಕೆಂಡ್ ಫ್ಲೋರಿಗೆ ಬಂದಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಇವರೇ ಇರೋದು ನೋಡಿ. ಸೊ ಅವ್ರ ಮನೇಲೂ ಕೂಡ ಇವರು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಫಿಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಂಡ್ ಆಯಿತು ಅಂತ ಹೇಳಿ ಮತ್ತೆ ಇಂಚಸ್ ತಂದು ಅದನ್ನು ಸ್ಟ್ರೈಟ್ ಮಾಡಿ ಮಾಡಿಕೊಡ್ತಾಯಿದ್ದಾರೆ. ಫಿಟ್ಟಿಂಗ್ಸ್ ಏನೋ ಫುಲ್ಲು ಪ್ರಾಪರಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಏನು ಬೇಜಾರು ಅಂತ ಹೇಳಿದ್ರೆ ಗೈಸ್, ಗೃಹ ಪ್ರವೇಶ ಆಗಿ 2 ತಿಂಗಳಿಗೆ ಬಂದು ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಎಲ್ಲರೂ ಕೂಡ ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡಿರಲ್ಲ ಅಲ್ವಾ. ಬಾಡಿಗೆಗೆ ಬಂದಾಗ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಫೆಸಿಲಿಟೀಸ್ನ ನಾವು ಕೊಡಬೇಕಲ್ವ. ಸೊ ಹಾಗಾಗಿ ಲೇಟಾಗಿ ಬಂದರು ಅಂತ ಒಂದು ತುಂಬ ಬೇಜಾರಿದೆ. ಆದರೆ ನಮ್ಮ ಮನೇಲಿ ಮಾಡಿದ ಮಿಸ್ಟೇಕು ಏನು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಕೆಳಗಡೆ ಮನೆಯಲ್ಲಿ ಮಾಡಬೇಕಾದ್ರೆ ಅವರು ನೀಟಾಗೆ ಮಾಡ್ಕೊಂಡು ಬಂದರು. ನಾನು ಎಷ್ಟೊಂದು ಸಲ ಅಂದ್ಕೊಳ್ತೀನಿ ನಮಗಿರೋ ಈ ಖರ್ಚಲ್ಲಿ ಈಗ ಮಿಕ್ಕಿದ್ರೆ ಸಾಕಪ್ಪ ಒಂದೊಂದು ರೂಪಾಯಿನೂ ಅಂತ. ಬಟ್ ಫೈನಲಿ ನಾವು ಏನು ಅಂದ್ಕೊಳ್ತೀವೋ ಅದು ಆಗೋದೇ ಇಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರಾಯ್ತು ಗೈಸ್. ಇನ್ನು ನಮ್ಮ ಮನೆಗೂ ಕೂಡ ಸೆಕೆಂಡ್ ಫ್ಲೋರು ಗ್ರೌಂಡ್ ಫ್ಲೋರು ಎಲ್ಲ ಮುಗಿಸಿ ಈಗ ನಮ್ಮನೆ 3rd ಫ್ಲೋರಿಗೆ ಬಂದಿದ್ದಾರೆ. ನಾನಂತೂ ಮಕ್ಕಳಿದ್ದಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಡಿ ಅಣ್ಣ ಅಂತ ಹೇಳ್ತಿದ್ದೆ. ನಮ್ಮ ಕೆಲಸ ಆ ಥರ ಎಲ್ಲ ಇಲ್ಲ ಬಿಡಿ, ನಾವು ನೀಟಾಗಿ ಮಾಡಿಕೊಡ್ತೀವಿ, ಗ್ಯಾಸಲ್ಲೆಲ್ಲ ಹುಡುಗಾಟ ಆಡೋಲ್ಲ ಅಂತ ಹೇಳಿ ಅವರು ಕೂಡ ಸರ್ವಿಸ್ನ ನೀಟಾಗಿ ಕೊಟ್ಟರು. ಬಟ್ ಕೊಡಬೇಕಾದ್ರೆ ಆಗಿದ್ದ ಮಿಸ್ಟೇಕ್ ಏನು ಅಂದರೆ, ನೀವು ಅಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಇವಾಗ ನೋಡ್ಕೊಳ್ಳಿ, ಗ್ಯಾಸ್ ಏನಿದೆ ಅಲ್ಲಿ ಗ್ಯಾಸು ಅನ್ನೋದನ್ನು, ಇವಾಗಿರೋದು ಆ್ಯಕ್ಚುಲಿ ರೆಡ್ ಕಲರ್ ಗ್ಯಾಸು. ಇನ್ನು ಅದು ಫಿಟ್ ಮಾಡಬೇಕಾದ್ರೆ ಋತ್ವಿಕ್ನ ಲೋಕಿ ಎತ್ಕೊಂಡಿದ್ದ. ಗ್ಯಾಸ್ ಬೇಕಾದರೆ ನೀವು ಡೀಪಾಗಿ ಅಬ್ಸರ್ವ್ ಮಾಡಿ. ಇನ್ನು ನಾನು ಹೇಳ್ದಂಗೆ ನಿನ್ನೆ ನಮ್ಮ ಮನೇಲಿ ಆಗಿದ್ದ ಮಿಸ್ಟೇಕ್ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಬಟ್ ಇವಾಗಿರೋ ನಮಗೆ ಬಜೆಟ್ ಪ್ರಾಬ್ಲಮಲ್ಲಿ ಇದು ಬೇರೆ ಆಯಿತಾ ಅಂತ ನನಗಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ನಿನ್ನೆ ಈ ಥರ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಮನೆಯಲ್ಲೆಲ್ಲ ಮಾಡಿ ಬಂದಾಗ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗಿತ್ತು. ಅವ್ರು ನಮಗೆ ಸಿಗಲ್ಲ ಅಂಥೇಳಿ ಎಲ್ಲ ಮನೆಗೂ ಮಾಡಿ ಹೋಗಿ ನೀವು ಮತ್ತೆ ಬರೋದು ಇಲ್ಲ, 2 ತಿಂಗಳಾಗಿದೆ, ನಿಮ್ಮನ್ನು ಎಷ್ಟು ಸತಿ ಕರೆಯೋಕ್ಕಾಗುತ್ತೆ ನಾವು ಅಂತ ಹೇಳಿ ನಾನು ಬೇಜಾರು ಮಾಡಿಕೊಂಡು ಇನ್ನು ಸುಮ್ಮನೆ ಆಗಿದೆ ಸರಿ ಅಂತ ಹೇಳಿ ಅವ್ರು ಬಂದ್ ಮಾಡಿದಾಗ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಹಾಕೋಷ್ಟರಲ್ಲಿ ಒಂದು 7:30-8 ಗಂಟೆ ಆಯಿತು. ಅವರು ತುಂಬ ದೂರ ಹೋಗಬೇಕಂತೆ. ಬಟ್ ಏನು ಮಾಡೋದು ಗೈಸ್, ಅವ್ರು ಕರೆದ್ರೆ ಅವ್ರು ಬರೋದೇ ಇಲ್ಲ. ಸೊ ಹಾಗಾಗಿ ಅಷ್ಟು ಲೇಟ್ ಆದ್ರೂ ಕೂಡ ಮಾಡಲೇಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು, ಇದು ಫ್ರಂಟಿಂದ ತೋರಿಸ್ತೀನಿ ನೋಡಿ. ಇದೇ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟರು. ಬಟ್ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ,
ನಾವು ಫಸ್ಟೇ ಮಾಡಿಸ್ಕೊಂಬಿಡೋದು ಬೆಟ್ರು ಅನಿಸುತ್ತೆ. ನೋಡಿ ಇಲ್ಲಿ ಓಪನ್ ಇರುತ್ತೆ ಈ ಪಾರ್ಟು, ಹಾಗಾಗಿ ಇದು ಕರೆಂಟ್ ಹೊಡಿದಿರಂಗೆ ಈ ಥರ ಇದು ಕರೆಂಟ್ಲೆಸ್ ಟೇಪ್ ಸುತ್ತಿ ಹೋಗಿರ್ತಾರೆ. ಇನ್ನು ಇದು ಲಾಕು, ನಾನು ಆ್ಯಕ್ಚುಲಿ ಹ್ಯಾಂಡಲ್ ಟೈಪ್ ಬೇಕು ಅಂತ ಹೇಳಿದೆ, ಅವ್ರು ಇದೇ ಬೆಟ್ರು ಅಂತ ಹೇಳಿದ್ರು. ಅದಾದಮೇಲೆ ನಾನು ಆಗಲೇ ಹೇಳಿದೆ ನಮ್ಮ ಮನೆ ಗ್ಯಾಸ್ ನೀವು ನೋಡ್ಕೊಳ್ಳಿ ಅಂತ. ಇವಾಗ ಇದು ಯಾಕೆ ಚೇಂಜ್ ಮಾಡಿದ್ದೀನಿ ಅಂದರೆ, ನಿನ್ನೆ ಈ ಥರದ್ದು ಇಲ್ಲಿರುತ್ತೆ ಅದು, ಇವಾಗಿನ ಹೊಸದಾಗಿ ಬರೋ ಸಿಲಿಂಡ್ರಿಗೆಲ್ಲ ಇಲ್ಲಿರುತ್ತಲ್ವ, ಸೊ ಅದನ್ನು ತೆಗಿಬೇಕಾದ್ರೆ ನಮ್ದು ಇಲ್ಲಿ ಗ್ಯಾಸಿಗೆ ಏನು ಒಂದು ಇದು ತಂತಿ ಥರ ಇಲ್ಲಿರುತ್ತಲ್ಲ ಗೈಸ್, ಇದ್ರೊಳಗಡೆ ಈ ಪೈಪ್ನ ಹಾಕ್ತೀವಿ. ಅಲ್ಲಿಂದ ಹಿಂಗೆ ಕನೆಕ್ಷನ್ಸ್ ಬಂದರೆ ಇದ್ರೊಳಗಡೆ ಹಾಕೋದು. ಅವರು ಟೈಮ್ ಆಯಿತು ಅಂತನೋ ಏನೋ ಗೊತ್ತಿಲ್ಲ, ಹಿಂಗೆ ಕಿತ್ತಿದ ತಕ್ಷಣ ಒಂದು ಗ್ಯಾಸೇ ಹೋಯಿತು. ಸೊ ಕೀಳಬೇಕಾದ್ರೆ ಅವರು ಇನ್ನೊಬ್ಬರು ಹೇಳಿದ್ರು, ಇಲ್ಲಿ ಒಂದು ಅವ್ರ ಹತ್ರ ರಿಂಚ್ ಇರುತ್ತಂತೆ, ಅದನ್ನ ಈ ಪಾಟಲ್ಲಿ ಈ ಥರ ಹಿಂಗೆ ಲಾಕ್ ಮಾಡಿಬಿಟ್ಟು ಆಮೇಲೆ ಇದು ಎಳೆದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಟೈಮ್ ಆಯಿತು ಅಂತ ಹಿಂಗೆ ಅಂದಿದ್ದಕ್ಕೆ ಫೋರ್ಸಿಗೆ ಇಲ್ಲಿ ಇದೇ ಕಟ್ಟಾಗಿಬಿಟ್ಟಿದೆ. ಸೊ ಗ್ಯಾಸೇ ವೇಸ್ಟ್ ಗೈಸ್. ನೆನ್ನೆ ಇರೋ ಗ್ಯಾಸ್ದು ಇವಾಗ ಇದು ನಮ್ಮ ಅಕ್ಕನ ಮನೆಗೆ ಹೋಗಿ, ಅಂದರೆ ನೈಟ್ 9 ಗಂಟೆಯಲ್ಲಿ ಇವಾಗ ನಾವು ತರೋದಕ್ಕಾಗಲ್ಲ ಅಂತ ಹೇಳಿ ಅಕ್ಕನ ಹತ್ರ ಆ್ಯಕ್ಚುಲಿ ಈ ಥರದ್ದು 2 ಇತ್ತಂತೆ. ಅವರು ಫಸ್ಟು 2 ಒಂದು ಅವಾಗೆಲ್ಲ ನಿಮ್ಗೆ ಗೊತ್ತು ಗ್ಯಾಸ್ ಫ್ರೀ ಬರ್ತಿತ್ತಲ್ಲ, ಸೊ ಅದೊಂದು ಗ್ಯಾಸು ಮನೇಲೊಂದು ಗ್ಯಾಸ್ ಇರೋದು 2 ಹಾಗೆ ಇತ್ತು ಅಂತ ಹೇಳಿ ಈ ಗ್ಯಾಸ್ನ ಇವಾಗ ನನಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದು ಮುಗಿಸೋಣ ಅಂತ ಹೇಳಿದ್ರು ಕೂಡ ಒಂದೊಂದು ಖರ್ಚು ಬರ್ತಾನೆ ಇದೆ. ಹಾಗಾಗಿ ಅದನ್ನು ತಗೊಳೋದಕ್ಕಾಗಲ್ಲ. ಈಗ ಸದ್ಯಕ್ಕೆ ಅದೇ ಇರಲಿ ಅಂತ ಹೇಳಿ ಹಳೆ ಗ್ಯಾಸ್ನ ಇಟ್ಕೊಂಡಿದ್ದೀನಿ. ಕೊನೆಯದಾಗೂ ಪ್ರೂವ್ ಆಯಿತು, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಹಂಗೆ. ಇನ್ನು ಹಳೆ ಗ್ಯಾಸ್ನ ನೋಡಿ ಇಲ್ಲಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿರೋ ಗ್ಯಾಸು ಹೋಯಿತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ. ನೋಡ್ತಾ ಇರ್ಬೋದು ಗ್ಯಾಸ್ ಇದಂತೂ ಏನಂದರೆ ಏನೂ ಆಗಿಲ್ಲ ಗೈಸ್, ಎಷ್ಟು ಚೆನ್ನಾಗಿತ್ತು. ಬಟ್ ಹೋಯಿತು. ಅದು ಲಾಕ್ ಎಲ್ಲಿ ಹೋಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿರೋದು ಇಲ್ಲಿ ಈ ಹೋಲಲ್ಲಿರುತ್ತೆ, ಈ ಹೋಲಲ್ಲಿರುತ್ತೆ ನೋಡಿ. ಈ ಹೋಲಲ್ಲೇ ಈಗ ಗ್ಯಾಸ್ ಅದು ಬರೋದು. ಆ ಹೋಲಿಂದನೇ ಡೈರೆಕ್ಟ್ ಎಳೆದು ಬಿಟ್ಟಿದ್ದಾರೆ. ಅದಂತೂ ಕಂಪ್ಲೀಟಾಗಿ ಮುರ್ಕೊಂಬಿಟ್ಟಿದೆ. ಈಗ ಹೊಸ ಗ್ಯಾಸ್ ತರಬೇಕು. ಅದಕ್ಕೆ ನಾನು ಹೇಳಿದ್ದು ನಮ್ಮ ಥರ ಮಿಸ್ಟೇಕ್ನ ನೀವು ಮಾಡ್ಕೋಬೇಡಿ. ಆಮೇಲೆ ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ ಗೈಸ್, ಗೃಹ ಪ್ರವೇಶ ಇನ್ನೇನು 1 ದಿನ 2 ದಿನ ಇದೆ, ನನಗೆ ಬರ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಪ್ಲಾಸ್ಟಿಂಗ್ ಆಗಿ ನಮ್ದು ಇನ್ನೇನು ಗೃಹ ಪ್ರವೇಶ ಡೇಟ್ ಇದೆ ಅನ್ನಾಗ್ಲೇ ಆಗಿದೆ ಬನ್ನಿ ಅಂತ ಹೇಳ್ಕೊಳ್ಳಿ, ಕರೆಸ್ಕೊಳ್ಳಿ. ಯಾಕೆಂದರೆ ಅವ್ರು ನಿಜವಾಗ್ಲೂ ನಮ್ಮ ಟೈಮಿಗೆ ಬರೋಲ್ಲ, ಇಲ್ಲ ಅದನ್ನು ಮಾಡಬೇಕು. ಅಥವಾ ಅಮೌಂಟ್ ನಮ್ಮ ಹತ್ರ ನಾವೆಲ್ಲ ಕ್ಲಿಯರ್ ಮಾಡಿರಬಾರ್ದು ಗೈಸ್. ಅವ್ರೇನು ಹೇಳ್ತಾರೆ ಗೊತ್ತಾ, ಸರ್ ನಮ್ಗೆ ಅವತ್ತು ಏನೂ ಕೆಲಸ ಇಲ್ಲ, ಬರೀ ಫಿಟ್ಟಿಂಗ್ಸ್ ಅಷ್ಟೇ, ನೀವು ಬೇಕಂದರೆ ನಿಮ್ಮ ಖುಷಿಗೆ 100-200 ಕೊಟ್ಟರೆ ನಾವು ತೊಗೊಂಡೋಗ್ತೀವಿ, ನಮ್ಗೆ ಅವತ್ತೇನೂ ಇರಲ್ಲ, ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ನಾವಂತೂ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಬಟ್ ನೋಡಿದ್ರಲ್ಲ 3 ತಿಂಗಳು ಆದಮೇಲೆ ಬಂದರು. ಆಮೇಲೆ ಬೇರೆಯವ್ರನ್ನ ಕರ್ಸೋಣ ಅಂದ್ರೂ ಗೈಸ್, ಈ ಸಣ್ಣ ಪುಟ್ಟದಕ್ಕೆ ಬಂದು ಮಾಡಬೇಕು ಅಂತ ಹೇಳಿದ್ರೆ ಅವರು 1 ದಿನದ ಕೂಲಿ ಮತ್ತು ಅಲೋಯನ್ಸ್ ಕೇಳ್ತಾರೆ. ಅಂದರೆ ಬಂದು ಹೋಗೋ ಚಾರ್ಜಸ್ಸು ಕೇಳ್ತಾರೆ, 1 ದಿನದ ಕೂಲಿನೂ ಕೇಳ್ತಾರೆ. 2,000 ರೂಪಾಯಿ ನಮಗೆ ಸುಮ್ಮನೆ ಲಾಸ್ ಆಗಿಬಿಡುತ್ತೆ. ಬಟ್ ಅದಕ್ಕೆ ನಾನು ಹೇಳೋದು, ನಮ್ಮ ಥರ ಮಿಸ್ಟೇಕ್ನ ನೀವು ಮಾಡ್ಕೊಬೇಡಿ, ಅವತ್ತೇ ಮುಗಿಸ್ಕೊಳ್ಳಿ. ಅಥವಾ ಅವ್ರಿಗೆ ಕೊಡೋದ್ರಲ್ಲಿ 1,000-2,000-3,000 ಇಟ್ಕೊಂಡು ಕೊಟ್ಟರೆ ಅವಾಗ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಯಾಕೆಂದರೆ ಫಿಟ್ಟಿಂಗ್ಸ್ ಮಾಡಿದ್ರು ನಮಗೆ 3,000 ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಬರ್ತಾರೆ. ನಾವೆಲ್ಲ ಕೊಟ್ಟು ತಪ್ಪು ಮಾಡ್ಕೊಂಡಿದ್ದೀವಿ. ಹೊಸದಾಗಿ ಮನೆ ಕಟ್ಟೋರು ನಮ್ಮ ಥರ ಮಿಸ್ಟೇಕ್ನ ಮಾಡ್ಕೊಬೇಡಿ. ಯಾಕೆಂದರೆ ಮನೆಯೆಲ್ಲ ಕಟ್ಟಾದಮೇಲೆ ಇದು ಒಂದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತೀವಿ. ಬಾಡಿಗೆ ಮನೇಲಿರೋರು ದಿನ ನಮ್ಮನ್ನು ಕೇಳ್ತಿದ್ದಾಗ ನಮಗೂ ಕೂಡ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಪಾಪ ಅವ್ರು ಬಾಡಿಗೆ ಕೊಟ್ಟು ಹಿಂಗಿದಾರಲ್ಲ ಅನ್ನೋ ಬೇಜಾರು ನಮಗೂ ಆಗುತ್ತೆ. ಹಾಗಾಗಿ ಈ ಬ್ಲಾಗ್ ಶೇರ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲ ಸೇಫಾಗಿರುತ್ತೆ. ಸಿಲಿಂಡ್ರು ಎಲ್ಲ ಮೇಲೆ ತೊಗೊಂಬರೋದಕ್ಕಾಗಲ್ಲ. ಮಾಡೋರ ಮೇಲೆ ಆದಷ್ಟು ಎಲ್ಲ ಗೋಡೆ ಒಳಗಡೆ ಪ್ಲಾಸ್ಟಿಂಗ್ ಮಾಡಿ ಮಾಡ್ಕೊಳ್ಳಿ, ಸೇಫ್ ಇರುತ್ತೆ. ಅವರು ನಮಗೆ ಮೇಲೆ ಮಾಡ್ತೀವಿ ಅಂತ ಸಜೆಸ್ಟ್ ಮಾಡ್ತಾರೆ, ಮೇಲೆ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಮೇಲೆ ಮಾಡಿದ್ರೂ ಅಷ್ಟೇ, ಒಳಗೆ ಮಾಡಿದ್ರೂ ಅಷ್ಟೇ, ಅವ್ರಿಗೇನು 1 ಅಡಿಗೆ ಇಷ್ಟು ಅಂತ ಇರುತ್ತೆ, ಅದನ್ನು ದುಡ್ಡು ಕೊಡಲೇಬೇಕು. ಒಳಗಡೆ ಹಾಕಿದ್ರೆ ಅವರು ಗೋಡೆ ಕೊರೆದು ಪೈಪ್ ಹಾಕಿ ಅದನ್ನು ಫಿಟ್ಟಿಂಗ್ಸ್ ಮಾಡಿ ಹಾಕ್ತಾರೆ. ಮೇಲೆ ಹಾಕೋದಾದರೆ ಏನೂ ಇರಲ್ಲ, ಅವ್ರ ಕೆಲಸನೂ ಕಡಿಮೆ, ಬಟ್ ಅದು ಅಷ್ಟೇ ತೊಗೊತಾರೆ. ಸೇಫ್ ಅಲ್ಲ, ಯಾಕೆಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ ಅಥವಾ ನಾವೇ ಓಡಾಡ್ತಾ ಇರ್ತೀವಿ, ಹೋಗ್ತಾ ಬರ್ತಾ ಅದು ಪೈಪು ಕೀಳ್ತೀವಿ, ಹಿಂಗೆಲ್ಲ ಕಟ್ಟಾಗುತ್ತೆ. ಸೊ ಒಂದು ಲಿಝಾರ್ಡ್ ಆಗಿರ್ಬೋದು ಅಥವಾ ಒಂದು ಕಾಕ್ರೋಚ್ ಏನೇ ಬಂದ್ರೂ ಅದನ್ನು ಕೆರೆದು ಡ್ಯಾಮೇಜ್ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಅದು ಸೇಫ್ ಅಲ್ಲ. ಇನ್ನು ಗ್ಯಾಸ್ನ ವಯರ್ ತೆಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಲ್ಲಿ ಇಂಚಲ್ಲಿ ಲಾಕ್ ಮಾಡಿಬಿಟ್ಟು ಕೀಳಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಮಗಾಗಿದ್ದ ಪರಿಸ್ಥಿತಿನೇ ನಿಮಗೂ ಬರುತ್ತೆ.
ಅಲ್ಲಿ ಈಚೆ ಗ್ಯಾಸ್ ಇಟ್ಟಿರೋದು ನೋಡಿದ್ರೆ ನನಗಂತೂ ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗೆ. 7-8 ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ಅದು ಹಿಂಗೆ ಆಗಿಬಿಟ್ರೆ, ಅದು ಈ ಟೈಮಲ್ಲೇ ಹಿಂಗಾದರೆ ಎಷ್ಟು ಬೇಜಾರಾಗುತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೊಸದಾಗಿ ಮನೆ ಕಟ್ಟೋರು ಇದೆಲ್ಲ ಹಾಕಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ, ಯಾಕೆಂದರೆ ನಮಗೂ ನಿಮ್ಮ ಥರನೇ ಅಷ್ಟೇ ಕಷ್ಟ ಇರುತ್ತೆ. ಒಂದೊಂದು ರೂಪಾಯಿನೂ ಹೊಂಚಿ ಮನೆ ಸ್ಟಾರ್ಟ್ ಮಾಡಿರ್ತೀರ, ಈ ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಆಗೋದ್ರೆ ಕಷ್ಟ ಅಲ್ವಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.